ಪೊನ್ನಂಪೇಟೆ, ಇವಾಗ ಪೊನ್ನಂಪೇಟೆ ಹತ್ರ ಇದ್ದೀವಿ. ಬಾಯ್ಸ್ ಏನಕ್ಕೋ ಕನ್ಫ್ಯೂಸ್ ಆದ್ರು, ಇಲ್ಲಿ ಏನಕ್ಕೆ ಕನ್ಫ್ಯೂಸ್ ಆದರು ಅಂತ ಗೊತ್ತಿಲ್ಲ. ನಮಸ್ಕಾರ ಸ್ನೇಹಿತರೆ, 2ನೇ ದಿನದ ಮಧ್ಯಾಹ್ನದ ಮೇಲೆ ಒಂದು ಅಪ್ಡೇಟು. ಏನು ಅಂದರೆ, ತೇಜಸ್ ಅವ್ರಿಗೆ ನಾವು ಸೀದಾ ಹೋಗೋಕ್ಕೆ ಕೇಳಿದ್ವಿ. ಅವರು ಸೀದಾ ಹೋದರು. ಅಂದರೆ ಲೊಕೇಶನ್, ನಾವು ಸ್ಟೇ ಆಗಬೇಕಾಗಿರೋ ಲೊಕೇಶನ್ಗೆ ಸೀದಾ ಹೋಗಿ ಅಂತ ಹೇಳಿದ್ದೆ. ನಾವು ಈ ಥರ ಹಿಂಗೆ ಬಾರ್ಡರ್ ಲೈನ್ನ ನಾವು ಕವರ್ ಮಾಡ್ಕೊಂಬರ್ತೀವಿ, ಸೊ ನೀವು ಹೋಗಿರ್ರಿ ಅಂತ ಹೇಳಿದ್ದೆ. ಬಟ್ ಇಲ್ಲಿ ಬಂದ್ಬಿಟ್ಟು ಏನಾಗಿದೆ ಅಂದರೆ, ಅವರ ಗಾಡಿ ಮಡಿಕೇರಿ ಹತ್ರ ಹೋಗಿದ ತಕ್ಷಣ ಮಡಿಕೇರಿ ನಾವು ಅದೇ ವೇ ಹೋಗಬೇಕಾಗಿತ್ತು. ಸೊ ನಾವು ಈ ಬಾರ್ಡರ್ ಲೈನಿಂದ ಮುಗಿಸ್ಕೊಂಡು ಅಲ್ಲಿಗೆ ಹೋಗಿ ಕನೆಕ್ಟ್ ಆಗ್ತೀವಿ. ಸೊ ಕನೆಕ್ಟ್ ಆಗೋಕ್ಕಿಂತ ಮುಂಚೆನೇ ನನಗೆ ಕಾಲ್ ಬಂತು, ಈ ಥರ ಹಿಂಗೆ ಗಾಡಿ ಮೂಮೆಂಟ್ ಆಗ್ತಿಲ್ಲ, ಗಾಡಿ ಕೆಟ್ಟಿದೆ ಅಂದ್ಬಿಟ್ಟು. ಸೊ ಗಾಡಿ ಕೆಟ್ಟಿದೆಯಂತೆ, ಹೋಗ್ತಾ ನೋಡೋಣ ಯಾವ ಥರ ಇದೆ ಅಂತ ಗೊತ್ತಿಲ್ಲ. ಮುಂದೆ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಹೋಗಿ ನೋಡ್ಬೇಕಲ್ಲಿ ಗಾಡಿ ಏನಾಗಿದೆ ಅಂತ. ನನಗೆ ಆಲ್ಮೋಸ್ಟ್ ಆಲ್ ಡೌಟ್ ಇರೋದು ಬಂದು, ಅವ್ರ ಗಾಡಿ ಮೂಮೆಂಟ್ ಆಗ್ತಿಲ್ಲ ಅಂದರೆ, ಸೊ ಪ್ರಾಬ್ಲಮ್ ಬಂದ್ಬಿಟ್ಟು ಏನಾಗಿರುತ್ತೆ ಅಂದರೆ, ಕ್ಲಚ್ಚು. ಈ ಒಂದು ಕಿತ್ತೋಗಿರೋ ಬ್ರ್ಯಾಂಡ್ ಇದೆ, ಅದಕ್ಕೆ ಈಸಿ ಕ್ಲಚ್ ಅಂತ ಹೇಳಿ ಹೆಸರಿಟ್ಟಿದ್ದಾರೆ. ಸೊ ಅದನ್ನು ಯೂಸ್ ಮಾಡಿರೋ ಎಷ್ಟೋ ಜನ ರೈಡರ್ಗಳು ಕಂಪ್ಲೇಂಟ್ ಕೊಟ್ಟಿದ್ದರು. ಅಂದರೆ ಕಂಪ್ಲೇಂಟ್ ಕೊಟ್ಟಿದ್ದಲ್ಲ, ಕಂಪ್ಲೇಂಟ್ ರೇಸ್ ಮಾಡಿದರು, ಈ ಥರ ಇದೆ ಹಿಂಗೆ ಇದರಲ್ಲಿ ಇಶ್ಯೂ ಅಂತ. ಸೊ ಆ ಇಶ್ಯೂಯಿಂದನೇ ಇವಾಗ, ಯಾಕಂದ್ರೆ ಕ್ಲಚ್ ಪ್ಲೇಟ್ ಬರ್ನ್ ಆಗುತ್ತೆ ಅಂತ ಹೇಳಿದರು, ಕನ್ಫರ್ಮ್ ಹೇಳಿದರು. ಇದರಲ್ಲಿ ನಾನು ಒಂದು ಸತಿ ತೇಜಸ್ ಗಾಡಿ ಓಡಿಸಿ ನೋಡಿದಾಗ ಆಗಿದ್ದ ಇಶ್ಯೂ ಅದು. ಕ್ಲಚ್ಚು ಆಪ್ರೇಟೇ ಆಗಲ್ಲ. ಇವ್ರದ್ದು ಗಾಡಿ ಸ್ವಲ್ಪ ಡಿಫ್ರೆಂಟ್ ಇರೋದ್ರಿಂದ, ಸೊ ಕೈ ಹತ್ರ ಗೇರು ಅದನ್ನು ಹೆಂಗೆ ಬೇಕು ಹಂಗೆ ಎಳ್ದು ಬಿಸಾಕ್ತಾರೆ. ಸೊ ಅವ್ರಿಗೆ ಕ್ಲಚ್ಚು ಆಪ್ರೇಟ್ ಆಗ್ತಾ ಇದೆಯೋ ಇಲ್ವೋ ಅನ್ನೋದು ಒಂದೂ ಗೊತ್ತಿಲ್ಲ. ಸೊ ಹಂಗಾಗಿ ಇವಾಗ ಅವರ ಗಾಡಿ ಕಡೆಗೆ ಅವ್ರ ಲೈವ್ ಲೊಕೇಶನ್ ಕಳಿಸಿದ್ದಾರೆ. ಸೊ ಇದು ಒಂದು ಒಳಗಡೆ ರೂಟು. ಸೊ ಈ ಒಳಗಡೆ ರೂಟಿಂದ ತೇಜಸ್ ಅವ್ರನ್ನ ಹೋಗಿ ಮೀಟ್ ಮಾಡೋಕ್ಕೆ ಆದಷ್ಟು ಬೇಗ ಹೋಗ್ತಾ ಇದ್ದೀವಿ. ಇನ್ನು ನನಗೆ 45 ಕಿಲೋಮೀಟ್ರ್ ಇದೆ, ಇನ್ನೊಂದು ಗಂಟೆ ಹೋಗ್ಬಿಡ್ತೀನಿ. ಹೋಗಿ ಅಲ್ಲಿ ಏನಾಗಿದೆ ಅಂದ್ಬಿಟ್ಟು ನಿಮಗೆ ಅಪ್ಡೇಟ್ ಕೊಡ್ತೀನಿ ಅಂದರೆ ನೆಕ್ಸ್ಟ್ ಇದು ಹಿಂಗೆ ವೀಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ ಅಂತ. A few moments later. ಸೊ ಇವಾಗ 4 ಜನನೂ ಒಟ್ಟಿಗೆ ಇದ್ದೀವಿ. ನನ್ನ ಹಿಂದೆ ಶಿವು ಮತ್ತು ತರುಣ್ ಬರ್ತಾ ಇದ್ದಾರೆ. ಮುಂದೆ ತೇಜಸ್ ಅವ್ರನ್ನ ಕಳಿಸ್ದೆ ಇನ್ ಕೇಸ್, ಯಾಕಂದರೆ ಅವರು ಗಾಡಿ ಕೆಟ್ಟಿದೆ ಅಂತ ಹೇಳಿ ಫೋನ್ ಮಾಡಿದ್ರು. ಅಲ್ಲಿ ಗಾಡಿ ಮೂವಿಂಗ್ ಆಗ್ತಾಯಿಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಸೊ ಅಲ್ಲೋಗಿ ನೋಡಿದ್ರೆ ಗಾಡಿ ಎಲ್ಲ ಚೆನ್ನಾಗೇ ಇತ್ತು, ಬಟ್ ಏನಾಗಿತ್ತು ಅಂತ ಗೊತ್ತಿಲ್ಲ. ಅವ್ರು ನೋಡಿದ್ರೆ ಗಾಡಿ ಮೂವ್ಮೆಂಟ್ ಆಗಲಿಲ್ಲ, ಈಗ ಮೂವ್ ಆಗ್ತಾಯಿದೆ ಅಂತ ಹೇಳಿದ್ರು. ಸೊ ಗೊತ್ತಿಲ್ಲ ಏನಾಯಿತು ಅಂತ. ಸೊ ನಾವು ಇವಾಗ ಅವ್ರ ಜೊತೆ ಜಾಯ್ನ್ ಆಗಿಬಿಟ್ಟು ಆಲ್ಮೋಸ್ಟ್ ಬಾರ್ಡರ್ ಲೈನಲ್ಲೇ ಹೋಗ್ತಾಯಿದ್ದೀವಿ. ಸೊ ಈಗ ಇನ್ನೂ ನಮಗೆ ಟೋಟಲ್ ಆಗಿ ಬಂದು ಒಂದು 120ರಿಂದ 130 ಕಿಲೋಮೀಟ್ರ್ ಇದೆ. ಹೋಗ್ತಾಯಿದ್ದೀವಿ ಆನ್ ದ ವೇ. ಹೋಗ್ತಾ ಅಪ್ಡೇಟ್ ಕೊಡ್ತೀನಿ. ಕಾಟಕೇರಿ ಗುರು, ಈ ಥರದ್ದೆಲ್ಲ ಬೋರ್ಡ್ಗಳನ್ನ ಬಂದುಬಿಟ್ಟು ಬೆಂಗಳೂರಲ್ಲಿ ಹಾಕಕ್ಕೆ ಹೋಗ್ಬಿಡಿ. ಯಾಕಂದರೆ ಕಾಟಕೇರಿ ಅಂದರೆ ಮಕ್ಕಳು ಓಡ್ ಬಂದು ಕೆರಿ ಅಂದ್ಬಿಡ್ತಾರೆ, ಇಲ್ಲ ತೆರಿ ಅಂದ್ಬಿಡ್ತಾರೆ. ಸೊ ಅದಕ್ಕೇ ಇಲ್ಲ. ಇವರು ನನ್ನನ್ನು ಫಾಲೋ ಮಾಡ್ತೀನಿ ಅಂದರು ಇಬ್ಬರೂ. ನಾನು ನೋಡಿದ್ರೆ 35, 36, 37 ಹಿಂಗೆ ಹೋಗ್ತಾಯಿದ್ದೀನಿ. ಈ ಸ್ಪೀಡ್ನೂ ಬರ್ತಾ ಇಲ್ಲ ಅಂದರೆ ಇವರು ಕಷ. ಬಾಯ್ಸ್ ಸರಿಗಿಲ್ಲ, ಗೊತ್ತಾಗಲ್ವಾ ಮುಟ್ಟಿದ್ರೆ ದಂಗಲ್. Oh, for that reason, he wants to enjoy that thing. See, I believe, like, he was
a person who is a hard worker, you know, like Yes, a hairpin kind of thing. What a beauty, yaar! It Ah. seems like I was in Nepal. ನೇಪಾಳ್. Yeah, that Nepal is. ಇದನ್ನ ನಿನ್ ಘಾಟ್ ಸೆಕ್ಷನ್ ಅಂದ್ರೆ ಇನ್ನು ನಿನಗೆ ಭಯಂಕರವಾಗಿರೋ ಘಾಟ್ ಸೆಕ್ಷನ್ ತೋರಿಸ್ತೀನಿ, ಹೊಡಿತೀಯಾ? ಇದು ಸ್ಮಾಲರ್, ಚಿಕ್ಕದು. ಓಕೆ, ದಿಸ್ ಇಸ್ ಸ್ಮಾಲರ್ ಒನ್. ದಿಸ್ ಈಸ್ ನಥಿಂಗ್. ಓಕೆ, ಯು ಕಮ್ ವಿತ್ ಮೀ, ಐ ವಿಲ್ ಶೋ ಮೋರ್. ಯು ಬಿ ಇನ್ ಬ್ಯಾಂಗ್ಳೂರ್, ಓಕೆ, ಫಾರ್ ದಿಸ್ ರೀಸನ್. ಸೊ ವಿಲ್ ಗೋ ಫಾರ್ ಅ ರೈಡ್. ಐ ವಿಲ್ ಶೋ ಯು ಮೋರ್ ಪ್ಲೇಸಸ್. ಓಕೆ. But before that, I need to get a job also. Yes, get that thing first. Otherwise, no sustainability. गांड में दंडा रे, गांड में दंडा रे. ನಾವು ಇವಾಗ ಕಾಡು, ಬೆಳಗ್ಗೆಯಿಂದ ಕಾಡು. ಜಸ್ಟ್ ಎ ಸೆಕೆಂಡ್ ಬ್ರೋ. In another call. ಓಕೆ, ಜಸ್ಟ್ ಎ ಸೆಕೆಂಡ್. ಐ ವಿಲ್ ಫಿನಿಶ್ ದ ಬ್ಲಾಗ್. ಓಕೆ, ಬಿಫೋರ್ ದಿಸ್ ಘಾಟ್ಸ್ ಎಕ್ಸಿಸ್ಟ್. ನಾವು ಇಲ್ಲಿ ಇವಾಗ ಇರೋ ಜಾಗ ಬಂದ್ಬಿಟ್ಟು ಇದು ಇಂಟರ್ಕಾಮ್ ಕನೆಕ್ಟ್ ಆದಾಗ ಇದೇ ಥರನೇ ಇರುತ್ತೆ, ಯಾರು ಬೇಜಾರಾಗ್ಬಿಡಿ. ಸೊ ಇವಾಗ ಘಾಟ್ ಸೆಕ್ಷನ್ ಹೊಡಿತಾ ಇದ್ದೀವಿ. ಘಾಟ್ ಸೆಕ್ಷನ್ ಹೊಡಿತಾ ಇರೋದು ಹೆಂಗಿದೆ ಅಂದರೆ ನಮಗೀಗ ಒಂಥರ ತುಂಬಾ ಅಂದರೆ ನಿನ್ನೆ ಮತ್ತು ಬೆಳಿಗ್ಗೆ ಎಲ್ಲ ಬಂದ್ಬಿಟ್ಟು ನಾವು ಈ ತಮಿಳ್ನಾಡು ಸೈಡ್ದು ಬಾರ್ಡರ್ನ ಕವರ್ ಮಾಡಿದ್ವಲ್ಲ. ಸೊ ಇದು ಕವರ್ ಮಾಡಿರೋದು ಹೆಂಗಿತ್ತು ಅಂದರೆ ನಮಗೆ ಬರೀ ಏನು ಗುರು ಇದು ಕಿತ್ತೋಗಿರೋ ರೋಡು ಒಂಥರ ಅನಿಸ್ತಾಯಿತ್ತು. ಸೊ ಇವಾಗ ನಮಗೆ 2ನೇ ದಿನ ಮುಕ್ಕಾಲು ಭಾಗ ಕಂಪ್ಲೀಟ್ ಆದಮೇಲೆ ಸೊ ಈಗ ಏನಾಗ್ತಾಯಿದೆ ಅಂದರೆ ರೋಡ್ಗಳು ಚೆನ್ನಾಗಿದೆ ಗುರು, ಬರೀ ಅದಷ್ಟೇ ಅಲ್ಲ ಅಂತ. ಸೊ ಅದೇ ಥರನೇ ಲೈಫಲ್ಲೂ ಕೆಲವೊಂದು ಘಟನೆಗಳಾಗುತ್ತೆ. ಅಂದರೆ ತುಂಬ ವರ್ಸ್ಟಾಗಿರ್ತೀವಿ, ಆಮೇಲೆ ಬೆಸ್ಟಾಗಿರೋ ಲೈಫು ಸಿಗುತ್ತೆ. ಸೊ ಅದೇ ಥರನೇ ಈ ರೋಡಲ್ಲಿ ನನಗೆ ಅನಿಸಿದ್ದು ಒಂದೇ, ಸೊ ಕಿತ್ತೋಗಿರೋ ರೋಡು ಇರುತ್ತೆ, ಚೆನ್ನಾಗಿರೋ ರೋಡು ಇರುತ್ತೆ. ನಾವು ಯಾವ ರೋಡ್ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂತ ಎರಡೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋದ್ರೆ ಎರಡು ಥರದ ರೋಡ್ಗಳನ್ನೂ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಕೆಲವೊಂದು ಕಡೆ ಬೀಳ್ತೀವಿ, ಹೇಳ್ತೀವಿ, ಸೊ ಅದೆಲ್ಲ ಆಗುತ್ತೆ. ಅದೇ ಥರನೇ ಇದು ಊರು ಹೆಂಗೆ ಅಂದರೆ ಒಂಥರ ಸೈಕ್ ಇದ್ದಂಗೆ. ಸೊ ನಿದ್ದೆ ಬರ್ತಾಯಿಲ್ಲ ನನಗೆ, ಹೆಂಗೆ ಅಂದರೆ ಒಂದು ಸ್ವಲ್ಪ ಬೇರೆ ಥರ ಆಗ್ತಾಯಿದೆ ಇವಾಗ. ಅದು ಯಾವ ಥರದಲ್ಲಿ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಘಾಟ್ ಸೆಕ್ಷನ್ನು ಮುಗಿಯೋಕ್ಕಿಂತ ಮುಂಚೆ ಹೇಳಬೇಕಾಗಿತ್ತು, ಹೇಳೋಣ ಅಂತಿದ್ದೆ. ಈಗ ನೆಕ್ಸ್ಟು ಬಂದುಬಿಟ್ಟು ನಾವು ಮಂಗಳೂರು ಕಡೆಗೆ ಹೋಗ್ತಾಯಿದ್ದೀವಿ. ಮಂಗಳೂರು ಕಡೆ ಹೋಗಿ ಮತ್ತೆ ಇವತ್ತು ನೈಟ್ ಬಂದುಬಿಟ್ಟು ಅಲ್ಲ ಹಾಲ್ಟ್ ಆಗ್ತಾಯಿದ್ದೀವಿ. ನಾಳೆ ಬೆಳಗ್ಗೆ ಬಂದು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟು ನಮಗೆ ತುಂಬ ಒಂಥರ ವರ್ಸ್ಟ್ ಅನಿಸ್ತಾ ಇರೋ ಜಾಗ ಬಂದುಬಿಟ್ಟು ಇದು ಯಾವುದದು ಬೆಳಗಾವಿ ಆ ಕಡೆಗೆ. ಬೆಳಗಾವಿ ಆ ಕಡೆ ಎಲ್ಲ ನಾವು ಹೋಗ್ತಾ ಇಲ್ಲಿನ್ನೂ ಚೆನ್ನಾಗಿದೆ ಗುರು. ಇದು ಈ ರೀಸೆಂಟಾಗಿ ಹಾಕಿರೋದು, ಯಾರೋ ಎಲೆಕ್ಷನ್ ನಿಂತ್ಕೋತಾ ಇರಬೇಕು. ಸೊ ಇದು ರೀಸೆಂಟಾಗಿ ಹಾಕಿರೋ ಟಾರು. ನಾನು ಎಲೆಕ್ಷನ್ ನಿಂತ್ಕೋತೀನಿ, ನನಗೆ ಓಟ್ ಹಾಕ್ಬಿಡಿ ಅಂತ ಹಾಕ್ಸ್ಕೊಂಡಿರೋ ಟಾರು. ತೇಜಸ್ ಅವ್ರು ಇಲ್ಲೇ ಇದ್ದಾರೆ, ಮುಂದೆ ಹೋಗ್ತಾ ಇದ್ದಾರೆ, ನೋಡ್ಬೋದು. ಒಂದು ವಿಷಯ ಏನಂದರೆ ಮುಗೀತು, ಇಲ್ಲಿಗೆ ಮುಗೀತು. ಓಕೆನಾ? ಈಗ ನೆಕ್ಸ್ಟ್ ಬಂದ್ಬಿಟ್ಟು ತೇಜಸ್ ಬ್ರೋ ಕನೆಕ್ಟ್ ಆಗಿದ್ದೀರಲ್ಲ, ಫುಲ್ಲು ಕಾರ್ನರ್ ಹೊಡಿಬೇಡಿ. ಓಕೆನಾ? ಒಂದು ಟೈರ್ ಕೆಳಗಡೆ ಇಳಿತಾ ಇದೆ, ಅದಕ್ಕೆ ಅವ್ರು ಕೀಚೋ ಇಲ್ಲ. ಏಯ್ ಟೇಕ್ ದಿಸ್ ಒನ್ ಮತ್ತು ಹಂಗಾರೆ ತಿಕ್ಕ ಮುಸ್ಕೊಂಬ. ಇಲ್ಲಿ ಬಂದ್ಬಿಟ್ಟು ನಾಯಿ ಪಾಪ ಸುಮ್ಮನೆ ಕುತ್ಕೊಂಡಿದೆ, ಅದ್ರ ಪಾಡ್ಗೆ ಅದು. मेरे पास एक ही बैटरी है. ನಾಯಿ ಪಾಪ ಅದ್ರ ಪಾಡ್ಗೆ ಅದು ಮಲ್ಕೊಂಡಿದ್ರೆ ಇವ್ನು ತರುಣ್ ಮಾಡ್ತಾ ಅದ್ರ ಫೋಟೋ ತೆಗಿಯಕ್ಕೆ ಹೋಗ್ಬಿಟ್ಟು ಅದು ಕುತ್ಕೊಂಡಿರೋದನ್ನು ಎಬ್ಬಿಸ್ತಾ ಇದ್ದಾನೆ. ಏನು ಹೇಳ್ಬೇಕು ಇವನಿಗೆ? ಬಾ ಬರೋಣ, ದೇವ್ರು ನೀನು ಬಾ. ಫುಲ್ಲು ಹಂಗ ಸರಿ, ಓಕೆ. ಮಾಡ್ಲಾ ಬೇಡವಾ? ಹಂಗಾರೆ ಬೇಡ, ಮಾಡಲ್ಲ ಹೇಳಿ. ಬೇಡ. ಹಾಂ
ಇದು ನಾನು ತಮಿಳ್ ಚೆನ್ನಾಗಿ ಮಾತಾಡ್ಬೇಕಾದ್ರೆ ಸ್ಕೂಲಲ್ಲಿ ಒಂದು ಸಾಂಗ್ ಮಾಡಿದ್ದೆ. ಹಾಂ ನಿಮ್ಗೆ ಏನು ಎಷ್ಟು ಅರ್ಥ ಆಗುತ್ತೆ ಅಷ್ಟು ಕೇಳಿಸ್ಕೊಳ್ರಿ. ನಾನು ಮುಂದಕ್ಕೆ ನೆನಪು ಇಲ್ಲ ನನಗೆ, ಜಸ್ಟ್ ಒಂದು 4 ಲೈನ್ ಅಷ್ಟೇ ನೆನಪಿರೋದು. ಹಾಂ ಬಟ್ ಕಡಕ್ಕಾಗೈತೆ. ಹಾಂ ನಿಮ್ಗೆ ಅರ್ಥ ಆಗುತ್ತೆ ಅದು. ಹೇಳ ಸ್ಟಾರ್ಟ್ ಹೇಳಿ. ಮಾಡ್ಲಾ? ಹಾಂ ಹೇಳಿ ಹೇಳಿ. ಏನೇ ನನಗೆ ಹೇಳಕ್ಕೆ ಭಯಂಕರ ಕೆಟ್ಟದಾಗೈತೆ ಬ್ರೋ. ಅಯ್ಯೋ ಓಲಿ ಮುಂದಕ್ಕೆ ಬರಪ್ಪ, ಧೈರ್ಯ ಬರ್ತದೆ ಅವಾಗಾರು ಹೇಳ್ತೇನೋ ನೋಡೋಣ. ಈ ಸಾಂಗ್ನ ನಾನು ಯೂಟ್ಯೂಬಲ್ಲಿ ಆಮೇಲೆ ಕೇಳಿಸ್ತೀನಿ, ಓಕೆನಾ? ತಲೆ ಕೆಡಿಸ್ಕೊಬಿಡಿ. ಆಯ್ತಾ? ಐತೆ ಬ್ರೋ ಸುರಾಂಗನಿ ಅಂತ ಹೊಡೆದ್ರೆ ಆಯ್ತು. ನಾವು ಓಕೆ मेन्यू भाई शिबू है शिबू. मेरा ये येलो लाइट ये बन गया, ये मेरी पर मार रहा है. शिबू का लाइट है. ಓಕೆ पीछे आके लाइट मारता है. देख लो मेरा लाइट ले लो. ಕಾವು ಅಭಿ ಕಾವು बोले ಬ್ರೋ. ಮುಂದೆ ಬಿಟ್ಬಿಡ್ರಿ ಬ್ರೋ, ಬಿಡ್ರಿ ಬ್ರೋ. ಅವ್ನ ಮುಂದಕ್ಕೆ ನಾನು ಹಿಂದೆ ಹೋಗ್ಬಿಟ್ಟು ಐಬಿಮಾನ್ ಮಾಡ್ತಾನೆ, ಬಿಡ್ರಿ ಬ್ರೋ. ಅವ್ನಿಗೆ ಐತೆ ವೈಟ್ ಲೈಟ್ ಹಾಕೊಂಡೆ ಹಿಂದೆ ಇಕ್ತೀನಿ ಇವತ್ತು. ನಡಿ ನಡಿ ಮಗನೇ ನಡಿಯೋ. ನಡಿಯೋ ಬ್ರೋ ಇಲ್ಲಿ ಕಾರ್ ಹಿಂದೆ ಇದ್ದೀರಾ? ಏನು तुल्ला क्यों वो लाइन का पास क्यों जा रहा है? लाइन का बाहर है ना. ಏನ್ ಹೇಳ್ರಿ ನಿಮ್ದು ಅವಳಿಗಳು? ಇದ್ದರು ನಂಗಿಲ್ಲ ಇವರಿಬ್ರುದು. ಇವಾಗ ಶಿವುದು ತರುಣ್ದು ಆಟ ನೋಡಿ ತೋರಿಸ್ತೀನಿ, ಕತ್ಲಲ್ಲಿ ಏನು ಆಟಗಳು ಆಡ್ತಾ ಇದಾರೆ ಅಂತ. ನೋಡಿ ಆಫ್ ಮಾಡು ಅಂತ ಇದ್ದಾನೆ. ಅದು ಬಾಯಿ ಬಿಟ್ಟು ಹೇಳಲೇ ಇಲ್ಲ. ಕೈ ತೋರ್ಸೋನೆ ಆಫ್ ಮಾಡು ಅಂತ. ಇಲ್ಲ ಬಾಯಿ ಬಿಟ್ಟು ಹೇಳ್ಬೇಕು. ನಾನು ವಿಡಿಯೋನು ರೆಕಾರ್ಡಿಂಗ್ ಅಲ್ಲಿ ಇಟ್ಟಿದ್ದೀನಿ, ಆಡಿಯೋನು ಇದೆ, ವಿಡಿಯೋ ಆಡಿಯೋ ಎರಡೂ ಇದೆ. अभी कैसा है? कैसा है? मेरे को पढ़ ही नहीं रहा, पढ़ ही नहीं रहा है. ಬನ್ನಿ ಗುರು ಮಿರಲ್ ಮರ್ತ್ಬಿಟ್ಟ ಕೆಳಗೆ. ಒಪ್ಕೊಂಡ್ಬಿಟ್ಟ, ಹಂಗಾರೆ ಸೋಲ್ ಒಪ್ಕೊಂಡ್ಬಿಟ್ಟ. ಮರ್ತ್ಬಿಟ್ಟ ಕೆಳಗೆ. ಅಷ್ಟೇ ಅಷ್ಟೇ ಅಷ್ಟೇ. ಅದೇ ಮಾದರಿ ಅವನಿಗೆ ಹೋಗ್ತಿದ್ದ ದಾರಿ ಬಗ್ಗೆ ಗೊತ್ತಿರಲಿಲ್ಲ. ಅದಕ್ಕೊಂದು ಕಿಡಿ ಬೇಕಷ್ಟೇ. ಅವತ್ತು ಕಾಡ್ಗಿಚ್ಚೆ ಹತ್ಕೊಂಡು